ವಿಶೇಷ ಅಧಿವೇಶನದ ಬಳಿಕ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮತ್ತೆ ಎಲ್ಲಾ ಶಾಸಕರಿಗೆ ಖಡಕ್ ಸಂದೇಶ ರವಾನೆಯಾಗಿದೆ. ಕಡ್ಡಾಯವಾಗಿ ಎಲ್ಲರೂ ಕೂಡ ಈ ಸಭೆಗೆ ಹಾಜರಾಗಲೇಬೇಕು, ಮಿಸ್ ಮಾಡಬಾರದು ಅಂತ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಯ ಗಲಾಟೆ. ಅದಾದ ಬಳಿಕ ಹಲವು ಹಿರಿಯ ಶಾಸಕರು ಎದುರು ನೋಡ್ತಿದ್ದಾರೆ. ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ನಮಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ. ಮೋಸ್ಟ್ಲಿ ಅದ್ರ ಬಗ್ಗೆ ಚರ್ಚೆ ಆಗಬಹುದು ಅಂತ. ಖಾಸಗಿ ಹೋಟೆಲ್ ಅಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಸಭೆಗೆ ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಾಗಬೇಕಂತೆ. ಸಿಎಂ ಡಿಸಿಎಂ ಮುಂದೆ ಹಲವು ವಿಚಾರ ಚರ್ಚೆಗೆ ಕೈ ಶಾಸಕರು ಸಿದ್ಧರಾಗಿದ್ದಾರೆ. 2.5 ವರ್ಷವಾದರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ. ಭರವಸೆ ನೀಡಿ ಸಮಾಧಾನ ಪಡಿಸಿದ್ರ ಬಗ್ಗೆ ಶಾಸಕರು ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಸಂಪುಟ ಪುನರ್ರಚನೆಗೆ ಸಚಿವಾಕಾಂಕ್ಷಿಗಳು ಬೇಡಿಕೆ ಇಡುವ ಸಾಧ್ಯತೆ ಇದೆ. ನಿಗಮ ಮಂಡಳಿ ನೇಮಕದ ಬಗ್ಗೆ ಕೂಡ ಇವತ್ತು ನಾಯಕರು ಪ್ರಸ್ತಾಪ ಮಾಡ್ತಾರೆ. ಬಿಡುಗಡೆಯಾಗಿಲ್ಲ ಅನುದಾನ, ಅದರ ಬಗ್ಗೆ ಕೂಡ ಅಸಮಾಧಾನ ಇದೆ ಶಾಸಕರಿಗೆ. ಅಧಿಕಾರಿಗಳ ಅಸಹಕಾರದ ಬಗ್ಗೆ ಕೂಡ ಶಾಸಕರು ಅಸಮಾಧಾನ ಹೊರಹಾಕುವ ಸಾಧ್ಯತೆ ಇದೆ. ವಿಶೇಷ ಅಧಿವೇಶನದಲ್ಲಿ ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಕೌಂಟರ್ ಕೊಡಬೇಕು, ಹೇಗೆ ನಾವು ಚರ್ಚೆ ಮಾಡಬೇಕು, ವಿಪಕ್ಷಗಳ ಪ್ರಶ್ನೆಗೆ ಹೇಗೆ ನಾವು ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಿಎಂ ಮತ್ತು ಡಿಸಿಎಂ ಎಲ್ಲ ಶಾಸಕರುಗಳಿಗೆ ಒಂದಷ್ಟು ಸಲಹೆ ಸೂಚನೆ ಕೊಡ್ತಾರೆ. ಅದರ ಜೊತೆಗೆ ಶಾಸಕರಿಗೆ ಇರುವಂತಹ ಅಸಮಾಧಾನಗಳ ಬಗ್ಗೆ ಕೂಡ ಇವತ್ತು ಸಿಎಂ ಡಿಸಿಎಂ ಆಲಿಸ್ತಾರಂತೆ. ಬಟ್ ಎಷ್ಟರ ಮಟ್ಟಿಗೆ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಪ್ರಮುಖವಾಗಿ ಅವರಲ್ಲೇ ಸರಿಯಾಗಿಲ್ಲ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂಥ ಪರಿಸ್ಥಿತಿ ಸಿಎಂ ಗಾದಿಗೆ ಸಂಬಂಧಪಟ್ಟಂತೆ. ಅಂಥದ್ರಲ್ಲಿ ಶಾಸಕರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ ಅನ್ನೋದು ಪ್ರಶ್ನೆ. 4-5 ಬಾರಿ ಆಯ್ಕೆ ಆಗಿದ್ರು ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಪಾಪ ಎಷ್ಟೋ ಜನ ಶಾಸಕರು ಅಸಮಾಧಾನ ಹೊರ ಹಾಕ್ತಾ ಇದ್ರು. ಬಟ್ ಅವ್ರನ್ನೆಲ್ಲ ಸಮಾಧಾನ ಮಾಡಿದ್ದು 2.5 ವರ್ಷ ಸೈಲೆಂಟ್ ಆಗಿರಿ, ನಿಮ್ಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಭರವಸೆ ಕೊಟ್ಟಿದ್ರು. 2.5 ವರ್ಷ ಕಳೆದು 3 ವರ್ಷ ಪೂರೈಕೆ ಆಗೋ ಹಂತದಲ್ಲಿದ್ದೀವಿ, ಆದ್ರೂ ಕೂಡ ಸಚಿವ ಸ್ಥಾನ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೋಸ್ಟ್ಲಿ ಇವತ್ತು ಚರ್ಚೆ ಆಗೋ ಸಾಧ್ಯತೆ ಇದೆ ಈ ಸಭೆಯಲ್ಲಿ.